ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮ್ಮರಿಗೂ ವಂದಿಸುತ್ತಾ, ಬಂಧುಗಳೇ, ಬುದ್ಧರು ಮಾತ್ರ ನಿಮಗೆ ನೀವೇ ಬೆಳಕು, ನಿಮಗೆ ನೀವೇ ದೀಪ, ನಿಮ್ಮ ಸುಖ ದುಃಖಕ್ಕೆ ನೀವೇ ಕಾರಣ, ನೀವು ಮಂಗಳಕ್ಕೆ ನೀವೇ ಕಾರಣ, ನಿಮ್ಮ ಲಾಭ ನಷ್ಟಕ್ಕೆ ನೀವೇ ಕಾರಣ. ನೀವು ಆಳುವ ಆಗ್ಬೋದು, ಹರ್ಸೋ ಆಗ್ಬೋದು, ಅತ್ತ ಈ ಅತ್ತನೋ ನಾಥ, ಅತ್ತ ಈ ಅತ್ತನೋ ಗತಿ. ಅಂದರೆ ನಿಮ್ಮ ಹಣೆ ಬರನ ಬೇರೆಯವರೆಲ್ಲ ಮೇಕ್ ತೋರಿಸ್ತಾರ ಅಲ್ಲೊಬ್ಬವನ ಬರತನ ಅಂತ. ಬುದ್ಧರು ನಿಮಗೆ ತೋರಿಸ್ತಾರ. ನಿಮ್ಮ ಹಣೆ ಬರನ ನೀವೇ ತಿದ್ಕೋಬೋದು, ನೀವೇ ಅರಸ ಆಗ್ಬೋದು, ಆಳು ಆಗ್ಬೋದು. ಅದಕ್ಕೆ 5 ಶೀಲ, ಪಂಚಶೀಲ, 3 ಶರಣ ಆಗಬೇಕು. ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ಪ್ರಜ್ಞೆಗೆ ಶರಣ ಹೋಗಿದ್ದೇನೆ, ಬೇರೆದಕ್ಕೆಲ್ಲ. ಧಮ್ಮಂ ಶರಣಂ ಗಚ್ಚಾಮಿ, ಸತ್ಯಕ್ಕೆ, ಸುಳ್ಳಿಗೆಲ್ಲ. ಸುಳ್ಳಿಗೋದ್ರಲ್ಲೇನು ಇಲ್ಲ. ಬುದ್ಧರು ಹೇಳ್ತಾರ, ಅವು ಶರಣ ಸ್ಥಳಗಳಲ್ಲ, ಅಲ್ಲಿಗೆ ಹೋದ್ರೂ ದುಃಖ ನಿವಾರಣೆ ಆಗಲ್ಲ. ನಿಮಗೆ ನೀವೇ ಶರಣಾಗಿ, ನಿಮಗೆ ನೀವೇ ದೀಪವಾಗಿ ಅಂತ ನೋಡಿ ಬುದ್ಧರು ಹೇಳಿರೋದು. ಇಲ್ಲಿ ಹುಟ್ಟಿದ ಧಮ್ಮ ಈಗ 40 ರಾಷ್ಟ್ರದಲ್ಲಿದೆ. ಎಷ್ಟು? 40 ರಾಷ್ಟ್ರದಲ್ಲಿದೆ. ನಿಮ್ಮ ಮ್ಯಾಗೆ 6000 ಜಾತಿ ವ್ಯವಸ್ಥೆ ಇದೆ, 350 ಕೋಟಿ ದೇವರವರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ 69 ವರ್ಷ ಆಯಿತು ಬೌದ್ಧ ಧರ್ಮನ ಸ್ವೀಕಾರ ಮಾಡಿ. ನೀವಿನ್ನೂ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಇಟ್ಟರೆ ನಾವು ಅಂಬೇಡ್ಕರ್ ಕನಸನ್ನ ನೆನಸು ಮಾಡೋಕ್ಕೆ ಆಗೋದೇ ಇಲ್ಲ. ಈಗಾಗಲೇ ಮಹಿಳೆಯರು ಎಷ್ಟು ಜನ ಇದ್ದಾರೆ ನೋಡಿ. ಇಂಥ ಊರಲ್ಲಿ ಒಂದು 50 ಮಂದಿ ಮಹಿಳೆಯರಿಲ್ಲ, ಅಲ್ಲ ಸ್ಟೂಡೆಂಟ್ಗಳು ಬಂದಿಲ್ಲ. ನಮ್ಮ ಕೊರತೆ ಇನ್ನೂ ಎಷ್ಟಿದೆ. ಆದ್ದರಿಂದ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20 ಗಂಟೆ ವ್ಯಾಸಂಗ ಮಾಡ್ತಿರಂತ. ಸುಮಾರು 6 ವರ್ಷದ ಕೋರ್ಸ್ನ ಅವರು 2 ವರ್ಷ 6 ತಿಂಗಳು ಮುಗಿಸ್ತಾರೆ. ಪ್ರಪಂಚದ ಅತಿ ಉನ್ನತ ಶ್ರೇಷ್ಠ ಸಂವಿಧಾನ ನಮ್ಮದು. ಇವತ್ತು ಸಮಾನತೆ, ಸೋದರತ್ವ ಕೊಟ್ಟಿರೋಂಥ ಸಂವಿಧಾನ ಬಾಬಾ ಸಾಹೇಬ್ರ ಸಂವಿಧಾನ. ನೀವು ಸಂವಿಧಾನ ಓದಬೇಕು, ಅಂಬೇಡ್ಕರ್ ಪುಸ್ತಕ ಓದಬೇಕು. ನೀವು ಅದು ಓದ್ದೇನೆ ನೀವು ಎಲ್ಲಿ ಗುಡಿ ಗುಂಡಾರ್ಕೋರು ಏನು ಸುಖ ಇಲ್ಲ. ಬಂಧುಗಳೇ, ನಿಮಗೆಲ್ಲ ಬಂದಿರೋ ಕಷ್ಟಕ್ಕೆ ನಾವು ಮಾಡ್ತಕ್ಕ ಆಚರಣೆಗಳೇ, ನಾವು ಏನೇನು ಮಾಡ್ತೀವಿ ಅದೇ. 108 ತಿಂಗಳಿಗೆ 1 ಹಬ್ಬ 2 ಹಬ್ಬ, ವರ್ಷದಲ್ಲಿ 15 ಹಬ್ಬ ಮಾಡಿದ್ರೆ ಮುಸಲ್ಮಾನ್ ಬಂಧುಗಳು 1 ಹಬ್ಬ 2 ಹಬ್ಬ ಮಾಡ್ತಾರ. ಅದೇ ಕ್ರಿಶ್ಚಿಯನ್ ಬಂಧುಗಳು 1 ಹಬ್ಬ ಮಾಡ್ತಾರ. ನೀವು ಎಷ್ಟು ಹಬ್ಬ ಮಾಡ್ತಿದ್ದೀರಿ? ಒಂದು ಹಬ್ಬಕ್ಕೆ 30,000. ನಿಮ್ಮ ಬಡವರಾಗೋದೇನು ಇನ್ನೇನಾದರಿ? ನಿಮ್ಮೆಲ್ಲ ಆಸ್ತಿ ಹಣನೆಲ್ಲ ಕಳ್ಕೊತಾ ಇದ್ದೀರಿ, ನಿಮ್ಮ ಜಮೀನು ಕಳ್ಕೊತಾ ಇದ್ದೀರಿ. ಈ ಮನ ನಿಂತಿರ್ಬೋದು ಮಣ್ಣಿನ ಮೇಗೆಲ್ಲ, ಎಣ್ಣಿನ ಮೇಗೆ. ಮಹಿಳೆಯರು ಬರಬೇಕು ಹೆಚ್ಚಿಗೆ. ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ, ನೀವು ಬಂದು ಕ್ಯಾಂಡಲ್ ಹಚ್ಬೇಕು. ಏಪ್ರಿಲ್ 14 ಏನು? ಏಪ್ರಿಲ್ 14. ಡಿಸೆಂಬರ್ 6 ಏನು ನೋಡಿ. ಈ ದಿನಗಳಲ್ಲಿ ನೀವು ಬಂದು ಊರೆಲ್ಲ ಬಂದು ಕ್ಯಾಂಡಲ್ ಹಚ್ಬೇಕು. ಆಗ ನೀವು ಹಬ್ಬ ಮಾಡ್ತಿದ್ದಾರಲ್ಲ, ಅದಕ್ಕಿಂತ ಹೆಚ್ಚಿಗೆ ನಮಗೆ ಪ್ರಜ್ಞೆ ಮೂಡಬೇಕಾದ್ರೆ ಇಂಥ ಹಬ್ಬಗಳು. 1950 ಅಕ್ಟೋಬರ್ 14 ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗ್ಪುರದಲ್ಲಿ ಈ ದೀಕ್ಷೆ ತಕ್ಕಂಥ ದಿನ 5 ಲಕ್ಷ ಜನಗಳ ಜೊತೆಲಿ ನಾನು ಹಿಂದೂ ಧರ್ಮನ ಇವತ್ತಿನಿಂದ ಬಿಡ್ತೀನಿ ಅಂತ ಅವತ್ತು ಸಂತೋಷ ಆಗತ್ತೆ. ಇವತ್ತು ಬುದ್ಧ 40 ರಾಷ್ಟ್ರದಲ್ಲಿದೆ. ಬುದ್ಧಂ ಶರಣಂ ಗಚ್ಚ ಅಂದರೆ ನಾನು ಪ್ರಜ್ಞೆಗೆ ಶರಣ ಹೋಗಿದ್ದೇನೆ. ಧಮ್ಮಂ ಶರಣಂ ಗಚ್ಚ ನಾನು ಸತ್ಯಕ್ಕೆ ಶರಣ ಹೋಗಿದ್ದೇನೆ. ಸಂಘಂ ಶರಣಂ ಗಚ್ಚಾಮಿ ಸತ್ಯ ಹೇಳುವ ಗುರುಗಳಿಗೆ ಶರಣ ಹೋಗಿದ್ದೇನೆ. 5 ಶೀಲ ಪಾಲನೆ ಮಾಡಬೇಕು. ಪಾನಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿ. ನಾವು ಜೀವತ್ಯ ಮಾಡೋದಿಲ್ಲ, ಜೀವಿಗಳನ್ನು ರಕ್ಷಣೆ ಮಾಡ್ತೀನಿ. ಅದಿನ್ನ ದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದರೆ ನಾನು ಕಳತನ ಮಾಡೋದಿಲ್ಲ, ದಾನ ಕೊಡ್ತೀನಿ. ಕಾಮೇಶೋ ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ದಾಂಪತ್ಯದಲ್ಲಿ ಶುದ್ಧ ಜೀವನ ನಡೆಸೋದು, ವ್ಯಭಿಚಾರ ಬಿಟ್ಟು ಶುದ್ಧ ಜೀವನ ನಡೆಸೋದು. ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿ. ಸುಳ್ಳು, ಚಾಡಿ ಮಾತು, ಚುಚ್ಚು ಮಾತು, ಕಾಡಾಟದಲ್ಲಿ ಕಾಲ ಕಳೆದೇನೆ. ನಮ್ಮ ಕೆಲಸ ಕಾರ್ಯ ಮಾಡಬೇಕು, ದುಂದು ವೆಚ್ಚ ಮಾಡಬಾರ್ದು. ದುಂದು ವೆಚ್ಚ ಮಾಡಿದ್ರೆ ನೀವೇನು ಸುತ್ತಿದರಿ. ಆ ದುಂದು ವೆಚ್ಚ ಮಾಡಿದ್ರೆ ಹಣ ಬರಲ್ಲ, ಆಯಸ್ಸು ಹಣ ಎಲ್ಲ ಹೊರಟಾಯ್ತ. ನೀವು 100 ವರ್ಷ ಬದುಕೋರು 30 ವರ್ಷಕ್ಕೆ ತೀರೋಯ್ತಿದ್ದಾರೆ. ಹಬ್ಬ ಮಾಡಿರೋದು ಅದಕ್ಕೆ. ಕೊಲೆ ಮಾಡಿ ಕುಡೀರಿ, ಬಂದವರು ಕುಡಿಸಿ, ನೀವೇ ಕುಡಿಸಿ. ನಿಮ್ಮ ಕುಡಿಯೋದು ನೋಡಿ ನಿಮ್ಮ ಮಕ್ಕಳು ಕುಡಿತಾರ, 15 ವರ್ಷ 20 ವರ್ಷದವರು ಕುಡಿತಾರ. ಅಂಬೇಡ್ಕರ್ ಕುಡ್ದಿದ್ರ ಅವ್ರಿಗೆ ಅಮೇರಿಕಾ ದೇಶದಲ್ಲಿ ಓದಿದಾಗ ಅವ್ರಿಗೆ ತಲೆನೋವಾಗಿರುತ್ತೆ, ಶೀತ ಆಗಿರುತ್ತೆ. ಡಾಕ್ಟರ್ ಸ್ವಲ್ಪ ರಮ್ ತಕೊಳ್ಳಿ, ಬ್ರಾಂಡಿ ತಕೊಳ್ಳಿ ಅಂತ ಅಂದಾಗ ನನ್ನ ಜನ ಈಗಲೇ ಕುಡಿದು ಸಾಯ್ತಾವ್ರ. ನಾನು ಕುಡಿದ್ರೆ ನಾನು ಸತ್ತೋದ್ರು ನಾನು ಕುಡಿಯೋಲ್ಲ ಅಂತಾರೆ.
ನೀವು ಫಸ್ಟು ನೀವು ತೊಡಗಿಸ್ಕೋಬೇಕು, ನೀವು ಸತ್ಯ ಮಾರ್ಗಕ್ಕೆ ಬರಬೇಕು. ಮಹಿಳೆಯರು ನಿಮ್ಮಿಂದ ಇರೋದು, ನಿಮ್ಮ ಮಕ್ಕಳನ್ನ ಓದಿಸ್ಬೇಕು. ನೀವು ನಿಮ್ಮ ಮಕ್ಕಳನ್ನ ಏನಂತ ಹೇಳ್ಸಿರಿ? ಬಲಮಗ್ನಾಗ ಹೇಳ್ತಿದ್ದಾರೆ, ಏನು ನೋಡಿ ಅಂತ ಹೇಳಿರಿ? ಅದು ಹೋಗ್ಬೇಕು. ಅಂಬೇಡ್ಕರ್ ನೋಡಿ, ಬುದ್ಧರು ನೋಡಿ ಅಂತ ನಿಮ್ಮ ಬಾಯಲ್ಲಿ ಬರಬೇಕು. ಅಂಬೇಡ್ಕರ್ ತೋರಿಸ್ಬೇಕು. ನೀವು ತೋರಿಸ್ತೀರಾ? ಈಗ 5 ಶೀಲ ಅಂದರೆ ಕಾಮೇಶೋ ಮಿಚ್ಚಾಚಾರ ವೀರಮಣಿ ಸಿಕ್ಕ ಅಂದರೆ ದಾಂಪತ್ಯದಲ್ಲಿ ಶುದ್ಧ ಜೀವನ ನಡೆಸೋದು, ಸುಳ್ಳು ಚಾಡಿ ಮಾತು ಚುಚ್ಚು ಮಾತು ಕಾಡಲ್ಲಿ ಕಾಲ ಕಳೆಯೋಕ್ಕಿಲ್ಲ, ಮತ್ತು ಬರೋಷ್ಟು ಎಂಡಾಸಾರ ವಿಸ್ಕಿ ಬ್ರಾಂದಿನ ಬಿಡಬೇಕು. ನೀವು ಶ್ರೀಮಂತರಾಗಬೇಕಾದ್ರೆ ಈ 5 ಶೀಲ ಪಾಲನೆ ಮಾಡಬೇಕು. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ರಿಗೂ ನೋಡಿ, ನಾನು ಮಂಗಳೂರಲ್ಲಿದ್ದಿ, ನೆನ್ನೆ ನೈಟ್ ಬಂದಿದ್ದೀನಿ. ನನ್ನ ಪ್ರಯಾಣನ ಮಂಗಳೂರಿಂದ ಇಲ್ಲಿಗೆ 8 ಗಂಟೆಗೆ ಬಂದಿದ್ದೇನೆ. ನನಗೆ 89 ವರ್ಷ. ನೋಡಿ, ನೀವು ಪ್ರಜ್ಞೆ ಕಡೆ ಬರಬೇಕು. ಬುದ್ಧ ಮಾರ್ಗ, ಅಂಬೇಡ್ಕರ್ ಮಾರ್ಗ. ನಿಮ್ಮ ಮನೇಲಿ ಬುದ್ಧ, ಅಂಬೇಡ್ಕರ್ ಮತ್ತು ಬಸವಣ್ಣ ಇವರೆಲ್ಲ ನಿಮ್ಮ ಮನೇಲಿರಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ನೀವು ಉನ್ನತ ಮಟ್ಟಕ್ಕೆ ಬರ್ತಿದ್ದೀರಿ. ಎಲ್ಲ ಬಂಧುಗಳೇ, ತಮ್ಮೆಲ್ಲರ ಮಂಗಳವಾಗಲಿ. ನಮೋ ಬುದ್ಧಾಯ. ಜೈ ಭೀಮ್. ಧನ್ಯವಾದಗಳು.